ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಂಗೇನಾಗಿಲ್ಲ ತಾನೆ? ಅಯ್ಯೋ ನನಗೇನು ಆಗಿಲ್ಲ. ಏನಾಯ್ತು ತಾನೆ? ಅಮ್ಮ ಏನಾಯ್ತು? ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಯಾರು ನೀನ್ ಬರಕ್ ಹೇಳಿದ್ದು? ಯಾಕೆ ಗಾಬರಿ ಆಗಿದ್ರ? ಕಾಫಿ ಮಾಡಕ್ ಬಂದೆ. ಅಮ್ಮ ನೀವು ಈ ತರ ಅಳ್ತಿದ್ರೆ ನನ್ಗೆ ಹೇಗ್ ಗೊತ್ತಾಗ್ಬೇಕು? ನನ್ ಕಡೆ ನೋಡಿ, ನನ್ ಕಡೆ ನೋಡಿ. ಏನಾಯ್ತು? ಸರಿ ಬನ್ನಿ ಬನ್ನಿ ಬನ್ನಿ, ಭಯ ಪಡ್ಬೇಡಿ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಗೊಳ್ಳಿ, ನೀರು ಕುಡೀರಿ, ನೀರು ಕುಡೀರಿ. ಸಮಾಧಾನ ಮಾಡ್ಕೊಳ್ಳಿ. ಇವಾಗ ಹೇಳಿ, ಏನಾಯ್ತು? ಅದು ಅದು ನಿನ್ಗೆ ಅಪ್ಪ ಅಮ್ಮ ಅದು ನಿಮ್ಮಮ್ಮ ಇನ್ನೂ ಆಗಿನ ಬೈದಲ್ಲೇ ಇದ್ದಾಳು. ದೀಪ ಬಿದ್ದಿರೋದು ನಿನ್ನ ಮೇಲೆ ಆದರೂ ಪಾಪ ಸುಟ್ಟಿರೋದು ಅವಳ ಮನಸ್ಸು. ಬೆಂಕಿಯಿಂದ ನಿನಗೆ ಮತ್ತೆ ಎಲ್ಲಿ ಅಪಾಯ ಇದೆಯೋ ಅಂತ ಪಾಪ ಓಡಿ ಬಂದ್ಲು ಅಲ್ವಾ ಮಲ್ತಿ? ಅಮ್ಮ ದಯವಿಟ್ಟು ಅದನ್ನ ಮನಸ್ಸಿನ ತೆಗ್ದಾಕಿ. ಅಪಘಾತ ಅನ್ನೋದೇ ಕೈ ಮೀರಿ ಆಗೋದಲ್ವ, ಹಾಗಂತ ಪದೇ ಪದೇ ಆಗಲ್ಲ. ಪ್ಲೀಸ್ ಅಳ್ಬೇಡಿ. ನೀವು ಆರಾಮಾಗಿರಿ, ನನ್ನ ಅಪ್ಪನ ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ ಬೇಡ ಅಂದ್ರೆ ಬೇಡ ಅಷ್ಟೇ, ನೀನೇನು ಮಾಡೋಂಗಿಲ್ಲ. ಕಾರಣ ಹೋಗ್ಲಿ ಬಿಡು, ಅವಳ ಆತಂಕನ ಯಾಕೆ ಹೆಚ್ಚು ಮಾಡ್ತೀಯಾ? ಹೇಗಿದ್ರು ತಲೆನೋವು ಮಾತ್ರ ತೊಗೊಂಡಿದ್ದೀನಿ, ಈಗ ಕಾಫಿ ಏನು ಬೇಕಾಗಿಲ್ಲ ನನಗೆ. ನೀನೋಗಿ ರೆಸ್ಟ್ ಮಾಡು. ನೀವು ರೆಸ್ಟ್ ತಗೊಳ್ಳಿ, ಬನ್ನಿ. ನೀನು ಹೋಗಿ ರೆಸ್ಟ್ ಮಾಡು, ನಾನು ಅವಳು ನೋಡ್ಕೋತೀನಿ. ನಾನು ಆರಾಮಾಗಿದ್ದೀನಿ, ರೆಸ್ಟ್ ತಗೊಳ್ಳಿ. ದೇವ್ರೆ, ನಾನು ಚಿಕ್ಕವಳಿದ್ದಾಗ ನನ್ನಿಂದ ನಮ್ಮ ಅಪ್ಪ ಅಮ್ಮನ ಕಿತ್ಕೊಂಡೆ ಅಂತ ನಿಮ್ಮಲ್ಲಿ ಎಷ್ಟು ಸಲ ಕೋಪ ಮಾಡ್ಕೊಂಡಿದ್ದೀನಿ ಗೊತ್ತಾ? ಅನಾಥನಾಗಿ ದಿಕ್ಕು ದಸೆ ಇಲ್ಲದೆ ಎಲ್ಲೋ ಹೋಗ್ಬೇಕಾಗಿರೋ ಜೀವನನ ತಾತನ ಕೈಲಿಟ್ಟು ಇಲ್ಲಿಗೆ ತಂದ್ಬಿಟ್ಟೆ. ಅದೇ ನೀನು ಇವತ್ತು ಕಷ್ಟಗಳ ಮಧ್ಯೆ ಬದುಕೋದನ್ನ ಕಲಿಸಿದ್ಯಾ. ಹೂವಿನ ಸಮುದ್ರನ ಈಜೋ ಧೈರ್ಯನೂ ಕೊಟ್ಟಿದ್ಯಾ. ಈಗ ನನ್ನ ಬದುಕಿನ ದೊಡ್ಡ ಕನಸು ನನ್ನ ಪ್ರೀತಿನ ನನ್ನ ಜೊತೆ ಸೇರಿಸ್ತಿದ್ಯಾ. ಬದುಕನ್ನೇ ಬದಲಾಯಿಸಿರೋ ಪ್ರೀತಿ ಜೊತೆ ಶಾಶ್ವತವಾಗಿ ಸೇರೋದಕ್ಕೆ ಒಂದೇ ಒಂದಿನ ಇರೋದು. ಇನ್ನು ಒಂದೇ ಒಂದಿನ ಕಳೆದ್ರೆ ನಾನು ಇಷ್ಟಪಡೋ ಹುಡುಗನ ಜೊತೆ ಬದುಕು ಪೂರ್ತಿ ನಡೆಯೋ ದಾರಿಲಿ ಕಾಲಿಡ್ತಾ ಇದ್ದೀನಿ. ಕಷ್ಟ ಸುಖ ಏನೇ ಬಂದರೂ ಬದುಕು ಪೂರ್ತಿ ಜೊತೆಯಾಗೆ ನಡೀತೀವಿ. ನಮ್ಮ ಜೊತೆ ನೀನು ಯಾವಾಗಲೂ ಇರ್ತೀಯ ಅನ್ನೋ ನಂಬಿಕೆ ನನ್ಗಂತೂ ಇದೆ. ಎಂಥ ಸನ್ನಿವೇಶ ಬಂದರೂ ಆ ನಂಬಿಕೆ ನಮ್ಮ ಶಕ್ತಿ ಆಗಿರುತ್ತೆ. ಎಸ್, ಇನ್ನು ಒಂದೇ ಒಂದಿನ, ಜಸ್ಟ್ ಒನ್ ಡೇ